ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದ ಗೋಕುಲ ಧಾರಾವಾಹಿ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ನಂದ ಗೋಕುಲದ ಮನೆಯಲ್ಲಿ ಸಂಜೆಯಿಂದಲೇ ದೇವಸ್ಥಾನಕ್ಕೆ ಹೋಗುವ ತರಾತುರಿ ಇತ್ತು. ಮಾಧವ ತನ್ನ ಪ್ರೀತಿಯ ಹೆಂಡತಿ ಪ್ರಿಯಾಳ ಬಳಿ ಬಂದು, ಪ್ರಿಯಾ ಹೊರಗಡೆ ಹೋಗಿ ಬರೋಣ ಬಾ ಎಂದು ಕರೆದರು. ಪ್ರಿಯಾ ಮನೆಯಲ್ಲಿ ಕೆಲಸವಿದೆ ಎಂದು ಮುಖ ತಿರುಗಿಸಿ ಹೊರಟು ಬಿಡುತ್ತಾಳೆ. ಎಲ್ಲವೂ ಬಗೆಹರಿದಿದ್ದರೂ ಪ್ರಿಯಾ ಯಾಕೆ ತನ್ನ ಜೊತೆ ಮಾತನಾಡುತ್ತಿಲ್ಲ ಎಂದು ಮಾಧವನಿಗೆ ಮನಸ್ಸಲ್ಲಿ ತೀವ್ರ ಚಿಂತೆಯಾಗುತ್ತದೆ. ಮಾರನೇ ದಿನ ಬೆಳಿಗ್ಗೆ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೊರಡಲು ಪೂಜೆಯ ಸಾಮಗ್ರಿಗಳೊಂದಿಗೆ ಸಿದ್ಧರಾಗಿ ಹೊರಬರುತ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಚಂದ್ರಕಾಂತ ಮತ್ತು ಅವನ ಮಗ ಕಂಠಿ ಬಂದು ನಿಲ್ತಾರೆ. ಅವರನ್ನು ನೋಡಿದ ತಕ್ಷಣ ನಂದನ್ಗೆ ತನ್ನ ಸ್ವಾಭಿಮಾನ ಜಾಗೃತವಾಗುತ್ತದೆ. ತನ್ನ ಮಗಳು ರಕ್ಷಾಳನ್ನು ಕರೆದು, ಅಮ್ಮ ರಕ್ಷಾ, ಎಲ್ಲರನ್ನೂ ಸೇರಿಸಿ ಇಲ್ಲೇ ಒಂದು ಸಖತ್ ಫೋಟೋ ತೆಗೆಯಮ್ಮ ಎನ್ನುತ್ತಾನೆ. ಅದಕ್ಕೆ ರಕ್ಷಾ, ಅಪ್ಪ ದೇವಸ್ಥಾನಕ್ಕೆ ಹೋದ್ಮೇಲೆ ಫೋಟೋ ತೆಗೆಯಬಹುದಲ್ಲ, ಇಲ್ಲೇಕೆ ಎಂದಾಗ ನಂದನ್ ಗಂಭೀರವಾಗಿ ಹೇಳ್ತಾನೆ, ಇಲ್ಲಮ್ಮ ಇಲ್ಲೇ ತೆಕ್ಕೊಬೇಕು. ಹಿಂದೆ ನನ್ನನ್ನು ಅನಾಥ ಎಂದು ಅಂಗಿಸುತ್ತಿದ್ದವರಿಗೆಲ್ಲ ನಾನು ಇಂದು ಎಷ್ಟು ದೊಡ್ಡ ಫ್ಯಾಮಿಲಿ ಕಟ್ಟಿಕೊಂಡಿದ್ದೇನೆ ಎಂದು ತೋರಿಸಬೇಕಾಗಿದೆ. ನನಗೆ 5 ಜನ ಮಕ್ಕಳಿದ್ದಾರೆ, ಮೂವರ ಮದುವೆಯಾಗಿದೆ. ಆದರೆ ಕೆಲವರು ದೊಡ್ಡ ಆಸ್ತಿ ಇಟ್ಟುಕೊಂಡಿದ್ದರೂ ಒಬ್ಬ ಮಗನಿಗೆ ಮದುವೆ ಮಾಡಲು ಆಗದೆ ನನ್ನಂಥವರ ಬಗ್ಗೆ ಮಾತಾಡ್ತಾರೆ ಎಂದು ನೇರವಾಗಿಯೇ ಚಂದ್ರಕಾಂತ್ಗೆ ಟಾಂಗ್ ನೀಡುತ್ತಾರೆ. ಇದನ್ನು ಕೇಳಿ ಗಿರಿಜಾ ಭಯಪಟ್ಟು ತಡೆದಾಗ, ನೀನು ಸ್ವಾಭಿಮಾನಿ ನಂದನ್ ಹೆಂಡತಿ, ಯಾರಿಗೂ ಹೆದರಬೇಕಾಗಿಲ್ಲ ಎಂದು ನಂದನ್ ಧೈರ್ಯ ತುಂಬುತ್ತಾರೆ. ನಂದನ್ ಆಡಿದ ಪ್ರತಿಯೊಂದು ಮಾತು ಚಂದ್ರಕಾಂತ್ ಮತ್ತು ಕಂಠಿಯ ಎದೆಗೆ ಬಿಸಿ ತುಪ್ಪ ಸುರಿದಂತಾಗುತ್ತದೆ. ರಕ್ಷಾ ಪ್ರೀತಿಯಿಂದ ಕುಟುಂಬದವರ ಜೊತೆ ಸೆಲ್ಫಿ ತೆಗೆದುಕೊಳ್ಳುವುದನ್ನು ನೋಡಿದ ಚಂದ್ರಕಾಂತ್ ಕಣ್ಣಲ್ಲಿ ಕ್ರೂರತನ ಮಿಂಚುತ್ತದೆ. ಅವನು ಮನಸ್ಸಿನಲ್ಲೇ ಅಂದುಕೊಳ್ತಾನೆ, ನಮ್ಮ ಅಣ್ಣನ ಮಗಳು ಅಮೂಲ್ಯಳನ್ನು ನಿಮ್ಮ ಮನೆಗೆ ಸೇರಿಸಿಕೊಂಡು ನಮಗೆ ಮೋಸ ಮಾಡಿದ್ದೀಯ ಅಲ್ವಾ? ಈಗ ನೋಡ್ತಾ ಇರು, ನಿನ್ನ ಮುದ್ದಿನ ಮಗಳು ರಕ್ಷಾಳನ್ನೇ ನನ್ನ ಮಗ ಕಂಠಿಗೆ ಮದುವೆ ಮಾಡಿಸಿ ನಮ್ಮ ಮನೆಗೆ ಸೊಸೆಯಾಗಿ ತಂದು ನರಕ ತೋರಿಸ್ತೇನೆ. ಇನ್ನೊಂದು ವಾರದಲ್ಲಿ ನಿನ್ನ ಈ ಸಿಹಿ ಖುಷಿಗಳನ್ನೆಲ್ಲ ಮಣ್ಣು ಪಾಲು ಮಾಡುತ್ತೇನೆ ಎಂದು ಕುತಂತ್ರ ಎಣೆಯುತ್ತಾನೆ. ಈ ವಿಷಯವನ್ನು ಕಂಠಿಗೆ ತಿಳಿಸಿದಾಗ ಕಂಠಿ ಕೂಡ ಅಪ್ಪನ ಹೊಲಸು ಸಂಚಿಗೆ ಖುಷಿಯಿಂದ ಸಾಥ್ ನೀಡ್ತಾನೆ. ಇತ್ತ ನಂದನ್ ಕುಟುಂಬ ದೇವಸ್ಥಾನದಲ್ಲಿ ಪೂಜೆ, ಅರ್ಚನೆ ಹಾಗೂ ಅನ್ನಸಂತರ್ಪಣೆ ಮುಗಿಸಿ ಮನೆಗೆ ತಲುಪುತ್ತಾರೆ. ಮಾರನೇ ದಿನ ಭೀಮನ ಅಮಾವಾಸ್ಯೆ ಹಬ್ಬವಾದ್ದರಿಂದ ಮನೆಯಲ್ಲಿ ಪಾದಪೂಜೆ ಕಾರ್ಯಕ್ರಮ ಸಂತೋಷದಿಂದ ಪ್ರಾರಂಭವಾಗುತ್ತದೆ. ಗಿರಿಜಾ ನಂದನ್ ಕಾಲಿಗೆ ಪೂಜೆ ಮಾಡಿ ಆಶೀರ್ವಾದ ಪಡೆಯುತ್ತಾಳೆ. ಪ್ರಿಯಾ ಮಾಧವನಿಗೆ ಹಾಗೂ ಮೀನಾ ಕೇಶವನಿಗೂ ನೀಟಾಗಿ ಪಾದಪೂಜೆ ನೆರವೇರಿಸ್ತಾರೆ. ಕೊನೆಯಲ್ಲಿ ವಲ್ಲಭನಿಗೆ ಪೂಜೆ ಮಾಡಲು ಅಮ್ಮು ಸರದಿ ಬರುತ್ತದೆ. ಆದರೆ ಅಮ್ಮುಗೆ ಪಾದಪೂಜೆ ಹೇಗೆ ಮಾಡಬೇಕೆಂದೇ ಗೊತ್ತಿರುವುದಿಲ್ಲ. ಚೆಂಬಿನಲ್ಲಿದ್ದ ನೀರನ್ನು ವಲ್ಲಭನ ತಲೆಗೆ ಸುರಿಯಲು ಹೋದಾಗ ಮೀನಾ ತಡೆದು, ಅಯ್ಯೋ, ಕಾಲಿಗೆ ನೀರು ಹಾಕಿ ತೊಳೆಯಬೇಕು ಎಂದು ಹೇಳಿ ಕೊಡುತ್ತಾಳೆ. ಆಮೇಲೆ ಹೂವನ್ನು ತಕೊಂಡು ವಲ್ಲಭನ ಕಿವಿಗೆ ಇಡಲು ಹೋದಾಗ ವಲ್ಲಭ ಗಾಬರಿಯಾಗಿ, ಏನು ಮಾಡ್ತಾ ಇದೀಯ ನೀನು ಎಂದು ರೇಗಾಡುತ್ತಾನೆ. ಎಲ್ಲರೂ ಅಮ್ಮು ಮುಕ್ತತೆಗೆ ನಕ್ಕು ಪೂಜೆಯನ್ನು ಪೂರ್ಣಗೊಳಿಸುತ್ತಾರೆ. ಪೂಜೆ ಮುಗಿದ ಮೇಲೆ ಪ್ರಿಯಾ ಇಡೀ ಕುಟುಂಬಕ್ಕೆ ಅತ್ಯಂತ ರುಚಿಕರವಾದ ಅಡುಗೆ ಮಾಡಿ ಬಡಿಸ್ತಾಳೆ. ನಂದನ್ ಪ್ರಿಯಾಳ ಅಡುಗೆ ಹಾಗೂ ಅವಳು ಮಾಡಿಕೊಡುತ್ತಿದ್ದ ಕಾಫಿಯನ್ನು ಎಷ್ಟು ಮಿಸ್ ಮಾಡಿಕೊಂಡಿದ್ದೆ ಎಂದು ಮೆಚ್ಚಿ ಹೊಗಳಿದಾಗ ಪ್ರಿಯಾಳ ಮುಖದಲ್ಲಿ ಸಂತಸದ ನಗು ಅರಳುತ್ತದೆ. ಇತ್ತ ಮಾಧವ ತನ್ನ ಮೇಲಿರುವ ಮುನಿಸನ್ನು ಮರೆಸಿ ಪ್ರಿಯಾಳನ್ನು ಹೇಗಾದರೂ ಮಾಡಿ ಮಾತನಾಡಿಸಲು ಒಂದರ ಮೇಲೊಂದರಂತೆ ಸಾಲು ಸರ್ಪ್ರೈಸ್ಗಳು ನೀಡಲು ಪ್ಲಾನ್ ಮಾಡುತ್ತಾನೆ. ಇದು ನೀವು ಮುಂದಿನ ಸಂಚಿಕೆಗಳಲ್ಲಿ